ಕೇಳ ಕೇಳಿ ಅವರಿಗೆ, ಅದು ಭಾಷಣದೊಳಗೆ ಹೇಳಿದ್ರೆ ಆಗೋದಿಲ್ಲ. ನಾವು ಲೆಕ್ಕ ಕೊಟ್ಟು ಹೇಳ್ತಾ ಇದ್ದೀನಿ. ಲೆಕ್ಕ ನನ್ನ ಹತ್ರ ಇದೆ, ನನ್ನ ಇಲಾಖೆ ಇದೆ, ಕೊಡ್ಲ ನಾನು 1800 ರೂಪಾಯಿ ನಮಗೆ 1800 ಕೋಟಿ ಬರಬೇಕು ಬರೀ ನನ್ನ ಇಲಾಖೆಗೆ. ಆದರೂ ಕೂಡ ಮಾನ್ಯ ಸಿದ್ದರಾಮಯ್ಯ ಅವರು ಎಕ್ಸ್ಟ್ರಾ ಮೊಟ್ಟೆ ಕೊಡ್ತಾ ಇದ್ದಾರೆ. 10ನೇ ಕ್ಲಾಸ್ವರೆಗೂ 8ರಿಂದ 9, 10ನೇ ಕ್ಲಾಸ್ವರೆಗೆ ಮಿಡ್ ಡೇ ಮೀಲ್ಸ್ ಎಕ್ಸ್ಟೆಂಡ್ ಮಾಡಿದ್ದೀವಿ. ಫ್ರೀ ಯೂನಿಫಾರ್ಮ್, ಬುಕ್ಸು ಎಲ್ಲ ಅದೆಲ್ಲ ಕೊಡ್ತಾ ಇದೀವಲ್ಲ, ನಾವೇನಿಲ್ಲ. ಇವರೆಲ್ಲ ಇದು ವ್ಯವಸ್ಥೆ ಮಾಡಿದ್ರೆ ಬೇರೆ ಬೇರೆದು ವ್ಯವಸ್ಥೆಗೆ ಹೆಲ್ಪ್ ಆಗ್ತದೆ. ಅದನ್ನು ಎಲ್ಲ ಇಲಾಖೆಗೂ ಕೂಡ ಹೆಲ್ಪ್ ಆಗ್ತದೆ. ಅದಕ್ಕೆ ಕೇಳ್ತಾ ಇರೋದು. ಟ್ಯಾಕ್ಸ್ ಜಾಸ್ತಿ ಮಾಡಿದವ್ರೆ ನಾವ. ಗ್ಯಾಸ್ ಸಿಲಿಂಡ್ರಿಗೆ ಫ್ರೀಯಾಗಿ ಕೊಡ್ತೀನಿ ಅಂದಿದ್ರಲ್ಲ 10 ವರ್ಷ, ಈಗ 1200-300 ರೂಪಾಯಿ ಮಾಡಿದಾರಲ್ಲ, ಯಾಕೆ 2000 ರೂಪಾಯಿ ಕೊಟ್ಟಿದ್ದು? ಅವ್ರಿಗೆ ಸಹಕಾರ ಆಗಬೇಕಂತ. ಬಡವ್ರ ಮನೆ ಬೆಳಕು ಮಾಡಿದ್ದಕ್ಕೆ ತಪ್ಪ? ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ಈ ರಾಜ್ಯದ ಬದಲಾವಣೆಯನ್ನು ಆಗಲೇ ಮತದಾರರು ಮಾಡಿದ್ದಾರೆ. ಮತ್ತೆ ಈ ಚುನಾವಣೆಯಲ್ಲೂ ಕೂಡ, ಚುನಾವಣೆಗೆ ಅಂಥೇಳಿ ಏನಾದ್ರು ಇಟ್ಕೊಂಡ್ರೂ ಕೂಡ ಅನಿವಾರ್ಯವಾಗಿ ಮತದಾರರು ಬದಲಾವಣೆಯನ್ನು ನಮ್ಮ ಪರವಾಗಿ ಮಾಡ್ತಾರೆ ಅಂತ ವಿಶ್ವಾಸ. ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಗೆದ್ದು ಹೋಗಿರೋರು. ಅಂಕಿ ಅಂಶಗಳಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಹೇಳಿದ ತಕ್ಷಣ ಆಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 4 ಲಕ್ಷ ಚಿಲ್ಲರೆಯಲ್ಲಿ ಇವರು 1 ಚಿಲ್ಡ್ರನೋ 50 ಎಷ್ಟು ಕೊಡ್ತಾ ಇದ್ದಾರೆ ಎಲ್ಲಿ? ಇದು ಕೇಳೋದ್ರಲ್ಲಿ ಇವತ್ತು ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ, ಕಳಿಸ್ಕೊಡ್ತೀನಿ ಡೀಟೇಲ್ಸ್. ನಾನು ಮಿನಿಸ್ಟರ್ ಆದ ತಕ್ಷಣ, ಶಾಲಾ ಶಿಕ್ಷಣ ಮಿನಿಸ್ಟರ್ ಆದ ತಕ್ಷಣ ಫಸ್ಟ್ ತೆಗೆದಿದ್ದು ಸೆಂಟ್ರಲ್ ಗೌರ್ಮೆಂಟಿಂದ ಎಷ್ಟು ದುಡ್ಡು ಬರ್ತಾ ಇದೆ ಅಂತ ಹೇಳಿ. ಸೆಂಟ್ರಲ್ ಗೌರ್ಮೆಂಟಿಂದ ಒಬ್ಬೊಬ್ಬರು ಮಕ್ಕಳಿಗೆ ಇಷ್ಟು ಖರ್ಚು ಮಾಡಬೇಕಂತ ಇದು ಆವ್ರೇಜ್ ಆಫ್ 5500 to 6000 ರೂಪೀಸ್ ಬರ್ತದೆ. ಇವತ್ತು ನನ್ನ ಇಲಾಖೆಗೆ ಬರೀ ಅವ್ರು ಇದುವರೆಗೂ ಕೊಟ್ಟಿರೋದು 2800 ರೂಪಾಯಿ. ಇನ್ನೂ 2500 ರೂಪಾಯಿ ಕೊಟ್ಟಿಲ್ಲ. ನಾನು ಇದನ್ನು ಟೈಮ್ ಕೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಹೆಂಗೆ ಟೈಮ್ ಕೇಳಿದ್ರಲ್ಲ, ಅದು ಪಾಪ ಪಬ್ಲಿಸಿಟಿಗೆ ನಾವು ಮಾಡಿಕೊಂಡೆ. ನಾನು ಇಲ್ಲಿ ಮಾಡೋಕ್ಕೆ ಹೋಗಲಿಲ್ಲ. ನಾನು ಯಾಕೆಂದ್ರೆ ನನ್ನ ಇಲಾಖೆ ಕೆಲಸ ನಾನು ಮಾಡಬೇಕು ಅಂತ ಹೇಳಿ ಡೆಲ್ಲಿಗೆ ಹೋಗಿ ಬಂದೆ. ಇಮೇಲಲ್ಲಿ ಬರೆದಿದ್ದೀನಿ, ಟೈಮ್ ಕೊಡಿ ಅಂತ ಹೇಳಿದ್ದೀನಿ, ದಯವಿಟ್ಟು ಹೇಳಿ ಅಂತ. ನನಗೆ ಆಗಲಿಲ್ಲ. ಕೊನೆಗೆ ಫಸ್ಟು IAS ಆಫೀಸರ್ಸ್ನ ಕಳಿಸಿ ಅವರವರೇ ಮೀಟ್ ಮಾಡಿ, ಹಾಂ ಆಯಿತು ಕರೆಂಗೆ ಅಂತ ಹೇಳಿ ಕಳಿಸ್ಬಿಟ್ರು. ಆಮೇಲೆ ಇಲ್ಲ, ಇವರು ಮಕ್ಕಳ ಹೆಸರಲ್ಲಿ ಧೋಖಾ ಮಾಡಿದ್ದಾರೆ. ಇವರು ಮಕ್ಕಳ ಹೆಸರಲ್ಲಿ ದುಡ್ಡು ಕಡಿತ ಮಾಡಿದ್ದಾರೆ. ಇವತ್ತು ನಾನು ಮೊನ್ನೆ ಒಂದು ವಾರದ ಮುಂಚೆ ಮತ್ತೆ ಹೋಗಿ ಅವ್ರು ಸಿಗಲೇ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರ ಎಜುಕೇಷನ್ ಮಿನಿಸ್ಟ್ರು ಕೊನೆಗೆ ಲೆಟ್ರನ್ನ ನಮ್ಮ PA ಅವ್ರ ಕೈಯಲ್ಲಿ ಅಲ್ಲಿ ಆಫೀಸರ್ಸ್ ಕೈಯಲ್ಲಿ ಕೊಟ್ಟು ಬಂದೆ. ಇಷ್ಟು ಬೇಜವಾಬ್ದಾರಿತನ ತಂದು ಒಂದೇ ಹೇಳಿಕೆ ಕೊಟ್ಟ ತಕ್ಷಣ ಆಗೋದಿಲ್ಲ. ಆಮೇಲೆ ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು, ನನಗೂ ಪ್ರಧಾನಮಂತ್ರಿಗಳು, ನಿಮಗೂ ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದವ್ರಿಗೂ ಪ್ರಧಾನಮಂತ್ರಿಗಳು. ನಾವು ಕೇಳೋದೇ ಬೇರೆ, ಅವ್ರು ಹೇಳೋದೇ ಬೇರೆ ಆಗಿಬಿಟ್ರೆ ಅದು ತಪ್ಪಾಗ್ತದೆ. ಅವರ ಒಂದು ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಯತ್ನ ಸರಿ ದಾರಿಗೆ ತರೋದಕ್ಕೆ ಮತದಾರರು ಮಾಡ್ತಾರೆ. ಅನಿವಾರ್ಯವಾಗಿ ನಾವು ಈ ಕೆಲಸವನ್ನು ಮಾಡಬೇಕಾಯ್ತು, ನಾವು ಮಾಡ್ತೀವಿ. ಆಮೇಲೆ ತುಕಡೆ ಗ್ಯಾಂಗು ಎಂಥದ್ದು ಬೇರೆ ಬೇರೆ ವಿಚಾರಗಳನ್ನು ಹೇಳೋದು, ಭಾವನಾತ್ಮಕ ಹೇಳೋದು, ದೀಸ್ ಥಿಂಗ್ಸ್ ವಿಲ್ ಗೆಟ್, ಇದೆಲ್ಲ ಡೋರ್ ಕ್ಲೋಸ್ ಆಗುತ್ತೆ. BJP ಅವರಿಗೆ ನಡೆಯೋದಿಲ್ಲ ಇನ್ನೇನಿಲ್ಲ. ನೋಡ್ರಿ, ಒಂದು ಹೇಳ್ತೀನಿ, ರಾಮನ್ನ ಅಷ್ಟು ಆಡಂಬರದಿಂದ ಮಾಡಿದ್ರು. ಇವ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದೆಯಾ? ಬಂಗಾರಪ್ಪಾಜಿಯವರು ಅವ್ರು ಮುಖ್ಯಮಂತ್ರಿ ಇರ್ಬೇಕಾದ್ರೆ ಆರಾಧನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಯಾಕೆ ಗೊತ್ತನೋ, ರಾಮನ ಬೀದಿಗೆ ತರಕ್ಕಲ್ಲ, ಇರೋ ರಾಮ ಹಳ್ಳಿಯಲ್ಲಿ ಬೀರಮ್ಮ, ದ್ಯಾವಮ್ಮ, ಇವೆಲ್ಲ ಚಿಕ್ಕ ದೇವರುಗಳಿದಾವಲ್ಲ, ಇನ್ಕ್ಲೂಡಿಂಗ್ ರಾಮನ ಕೂಡ ಎಷ್ಟೋ ದೇವಸ್ಥಾನ ಪೂಜನೆ ಮಾಡಿರಲಿಲ್ಲ. ಆರಾಧನಾ ಸ್ಕೀಮ್ ತಂದಮೇಲೆ ಇವತ್ತು ಮಂಗಳಾರತಿ ಮಾಡ್ತಾ ಇದ್ದಾರೆ. ಅದು ಭಕ್ತಿ ಅಂದರೆ ಅದನ್ನು ತೋರಿಸ್ಬೇಕು. ತಂದುಬಿಟ್ಟು ರಾಮನ್ನ ಡಿಜಿಟಲ್ ಬ್ಯಾನರ್ ಹಾಕಿ ರೋಡಲ್ಲಿ ತಂದು ನೀವೆಲ್ಲರೂ ಇಲ್ಲಿ ಮಾಡ್ರಿ, ಇಲ್ಲ ಆರತಿ ಮಾಡ್ರಿ, ಮಂಗಳಾರತಿ ಮಾಡ್ರಿ, ಅಕ್ಷತೆ ಕೊಡ್ರಿ, ಇವೆಲ್ಲ ಇದಾವಲ್ಲ, ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಅದು ತಪ್ಪು. ಆಮೇಲೆ ರಾಮ ಮಂದಿರ ಅದು ಕೂಡ ಅಯೋಧ್ಯೆ ಅದು ಫುಲ್ ಫಿನಿಶ್ ಆಗಿಲ್ಲ. ಎಲೆಕ್ಷನಿಗೆ ಮಾಡೋದು ಕಣ್ಮುಂದೆ ಕಾಣಿಸ್ತಾ ಇಲ್ವ? ಜನರಿಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಹೊಟ್ಟೆ ಹಸ್ತಿತ್ತು ಜನರಿಗೆ, ಭಾಗ್ಯಗಳನ್ನು ಕೊಟ್ಟಿವಿ. 2000 ರೂಪಾಯಿ ಕೊಟ್ಟಿರೋದು ಮತಕ್ಕೂ ಕೊಡಲಿಲ್ಲ, ನಾವು ವಿಶ್ವಾಸಕ್ಕೆ ಮುಂದೆ ಕೊಡ್ತೀವಿ ಅಂದ್ವಿ. ಆ ವಿಶ್ವಾಸದ ಮೇಲೆ ಕರ್ನಾಟಕ ರಾಜ್ಯದ ಜನರು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಸ್ಥಾಪನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದಮೇಲೆ ಏನು ನಾವು ಮಾತು ಉಳಿಸ್ಕೊಂಡಿದ್ದೀವಿ. ಅದನ್ನು ಹೋಗ್ಬಿಟ್ಟು ನಮಗೆ ಅದಕ್ಕೆ ದುಡ್ಡು ಬೇಡ, ನಮಗೆ ಬರೋ ದುಡ್ಡು ನಾವು ಕೇಳ್ತಾ ಇರೋದು, ಹೆಚ್ಚಿಗೆ ಕೇಳ್ತಾ ಇಲ್ಲ, ನಮಗೆ ಬರೋ ದುಡ್ಡು ಕೇಳ್ತಾ ಇರೋದು. ಹೈಯೆಸ್ಟ್ ದುಡ್ಡು ಹೋಗ್ತಾ ಇದೆ ಇಲ್ಲಿಂದ. ದುಡ್ಡು ಹೋಗ್ತಕ್ಕಂಥದ್ದು ಕೇಳಿದ್ರೆ ಇವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಆಗಿ ಅವ್ರ ಬಾಯಲ್ಲಿ ಇವತ್ತು ತಪ್ಪು ಬರ್ತಾ ಇದೆ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ, ಮಾಧ್ಯಮದವ್ರು ನೀವು ಕೂಡ ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿ ಲೆಕ್ಕ ತಗೊಂಡು ತೋರಿಸೋದು ಒಳ್ಳೇದು. ಅದೇನು ತಪ್ಪೇನಿಲ್ಲ. ನಾವು ಕೇಳೋದು ಅನಿವಾರ್ಯವಾಗಿ ಈ ಸಂದರ್ಭ ಮಾಡಬಾರ್ದು ಈ ಥರ. ಆದರೆ ಏನು ಮಾಡೋದಕ್ಕಾಗೋದಿಲ್ಲ. ಇದು ಹೇಳಬೇಕಾಗತ್ತೆ, ಹೋಗ್ಬೇಕಾಗತ್ತೆ. ಆ ಕೆಲಸವನ್ನು ನಾವು ಹೋಗಿ